ಕಬ್ಬಿನ ಜ್ವಾಲೆ ಆಯಿತು. ಇದೀಗ ಭತ್ತ ಹಾಗೆ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ನೂರಾರು ರೈತರು ಬೀದಿಗಿಳಿತಾ ಇರುವಂತ ಸರದಿ. ಹೌದು, ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೈಸೂರಿನಲ್ಲಿ ಎತ್ತಿನ ಗಾಡಿ ಸಮೇತವೇ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಬ್ಬು ಆಯ್ತು, ಭತ್ತ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಆಗ್ರಹ. ದಾವಣಗೆರೆಯ ಹೊನ್ನಾಳಿ ನ್ಯಾಮತಿ ಬಂದ್ ಮಾಡಿ ಪ್ರೊಟೆಸ್ಟ್. ಕಬ್ಬಿನ ಕಿಚ್ಚು ಇಡೀ ಉತ್ತರ ಕರ್ನಾಟಕವನ್ನೇ ವ್ಯಾಪಿಸಿತ್ತು. ಬೆಳಗಾವಿಯಲ್ಲಿ ದೊಡ್ಡ ಹೋರಾಟವೇ ಆಗಿತ್ತು. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ಘೋಷಣೆ ಮಾಡಿತ್ತು. ಆದ್ರೆ ಇದಕ್ಕೂ ಒಪ್ಪದ ಬಾಗಲಕೋಟೆ ರೈತರು ಮತ್ತೆ ಸಮರ ಸಾರಿದ್ರು. ಇದೀಗ ಭತ್ತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿ ಭಾರೀ ಪ್ರತಿಭಟನೆ ನಡೆಯುತ್ತಿದೆ. ದಾವಣಗೆರೆಯ ಹೊನ್ನಾಳಿ ನ್ಯಾಮತಿಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ವೇಳೆ ಭಾರೀ ಹೈಡ್ರಾಮವೇ ನಡೆಯಿತು. ಕಾಂಗ್ರೆಸ್ ಶಾಸಕ ಶಾಂತನಗೌಡ, ಮಾಜಿ ಶಾಸಕ ರೇಣುಕಾಚಾರ್ಯ ಮಧ್ಯೆ ವಾಗ್ವಾದವೇ ನಡೆಯಿತು. ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಗದಗದಲ್ಲೂ ಈರುಳ್ಳಿ ಮೆಕ್ಕೆಜೋಳ ಬೆಳೆದ ರೈತರು ಪ್ರೊಟೆಸ್ಟ್. ದಾವಣಗೆರೆ ಮಾತ್ರ ಅಲ್ಲ, ಗದಗದಲ್ಲೂ ಈರುಳ್ಳಿ ಮೆಕ್ಕೆಜೋಳ ಬೆಳೆದ ರೈತರು ಬೆಂಬಲ ಬೆಲೆಗೆ ಆಗ್ರಹ ಮಾಡಿದ್ರು. ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೋರಾಟದ ಚಿತ್ರಣಗಳು ಈಗ ನಾವು TV9 ಈಗ ಪ್ರತಿಯೊಂದು ದೃಶ್ಯಗಳನ್ನು ನಾವು ನೋಡಬಹುದು. ಇದು ಗದಗ ಮತ್ತು ರೋಣ್ಗೆ ಸಂಪರ್ಕ ಮಾಡುವ ಹೆದ್ದಾರಿ, ಪಾಲಾಬಾದಾಮಿ ಹೆದ್ದಾರಿ ಅಂತ ಹೇಳ್ತಾರೆ. ಈಗಾಗಲೇ ಬೆಳಗ್ಗಿಂದ ಈಗ ರೈತರು ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು, ಈ ಭಾಗದಲ್ಲಿ ಸಂಪೂರ್ಣ ಎತ್ತಿನ ಬಂಡಿ, ಆಟೋ ರಿಕ್ಷಾಗಳನ್ನು ಅಡ್ಡಗಟ್ಟಿ ಈಗ ಸಂಪೂರ್ಣ ಹೆದ್ದಾರಿ ಬಂದ್ ಮಾಡಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ರೈತರು ಕೂಡ ಈಗ ಹೆದ್ದಾರಿ ಮೇಲೆ ಕುಳಿತುಕೊಂಡು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಏನು ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಹೀಗಾಗಿ ನಮಗೆ ಸಾಕಷ್ಟು ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಹೀಗಾಗಿ ನಾವು ಗದಗ ಜಿಲ್ಲಾಡಳಿತ 7 ದಿನಗಳ ಹಿಂದೆ ಒಂದು ಮನವಿ ಕೊಟ್ಟಿದ್ದೀವಿ. ಈರುಳ್ಳಿಗೆ ಸೂಕ್ತ ಬೆಲೆಯನ್ನು ಘೋಷಣೆ ಮಾಡಬೇಕು, ಜೊತೆಗೆ ಮೆಕ್ಕೆಜೋಳಕ್ಕೂ ಕೂಡ ಏನು ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಅದರಂತೆ ಖರೀದಿ ಕೇಂದ್ರ ತೆರಿಬೇಕಂತೇಳಿ. ಆದರೆ 7 ದಿನ ಆದರೂ ಕೂಡ ಗದಗ ಜಿಲ್ಲಾಡಳಿತ ಯಾವುದೇ ರೀತಿಯಿಂದ ರೈತರ ಮನವಿಗೆ ಸ್ಪಂದನೆ ಮಾಡಿಲ್ಲ. ಮೈಸೂರಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆ ಮಾಡಿದ್ರು. ಹೆದ್ದಾರಿಯಲ್ಲಿ ಎತ್ತಿನ ಗಾಡಿ ನಿಲ್ಲಿಸಿ ರೈತರು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ವೇಳೆ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈರುಳ್ಳಿ ಮೆಕ್ಕೆಜೋಳ ಬೆಳೆಗಾರರ ಆಗ್ರಹಕ್ಕೆ ಸರ್ಕಾರ ಮಣಿಯುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.